ನಮ್ಕಿಂತ ಟ್ಯಾಲೆಂಟಾ? ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, ಗೌರ್ಮೆಂಟ್, ಪ್ರೈವೇಟ್, ಹಳ್ಳಿನ ಓ ಅನಾಥನ, ಓ ಮನೇಲಿ ಸರಿಯಾಗಿ ಊಟ ಮಾಡಲ್ವಾ? ಗೊತ್ತಾಯ್ತಾ? ಒಂದು ತಿಂಗಳು ಎಲ್ಲರೂ ಒಟ್ಟಾಗಿರ್ಬೇಕು, ಎಲ್ಲ ಒಟ್ಟಾಗಿ ಫ್ರೆಂಡ್ಸ್ ಥರ ಇರಬೇಕು. ಅದೇ ಗೌತೆ, ಒಂದ್ 3 ಇಂಚ್ ಹೊಡೆದಿದ ತಕ್ಷಣ ಅವನೇನ್ ಹೀರೋ ಆಗ್ಬಿಡ್ತಾನ? ಅದು ಅವ್ನು ಹೊಡೆದಿದ್ ಬೇರೆ ಓಲ್ಡ್ ಹೆಂಚು. ಇವ್ ನಮ್ಕಿಂತ ಟ್ಯಾಲೆಂಟಾ? ನಮ್ಕಿಂತ ಇಂಟೆಲಿಜೆಂಟಾ? ಏನ್ ಮಾಡ್ತೀಯ? ಮಾಡೋ ಮಾಡು, ಕಮಾನ್. ನಾ ಹೋಗ್ತೀನಿ ಸರ್. ಸ್ವಲ್ಪ ಟ್ರೈ ಮಾಡೋ. ಬೇಡ ಸರ್. ಸ್ವಲ್ಪ ಟ್ರೈ ಮಾಡೋ. ನಿಮ್ಮ ನಂಬ್ಕೊಂಡ್ರೆ ಅಷ್ಟೇ. ಜೀಜು, ಜೀಜು ನಿಲ್ಲೋ. ಗಾಡಿ ಕಮಾನ್, ನಂತರ ಮಾಡೋಣ. ಕಮಾನ್ ಮ್ಯಾನ್. ನೀನೇ ಹೇಳು. ಕತ್ತೆ ಕುದುರೆ ಎರಡು ಒಂದೇ ಬೈಲಲ್ಲಿ ಮೇಯುತ್ತಿರಲು, ಉತ್ತಮ ಕುದುರೆಯು ದೊರೆಯ ಸೇರಿತು. ಕತ್ತೆ ಮೈಲಿಗೆ ಬಟ್ಟೆ ಹೊತ್ತು ಹೊತ್ತು ಸಾಯುತ್ತಿತ್ತು. ಜ್ಞಾನಿಯ ಗುಣ ಆಗಲ್ವಾ? ನಿನ್ ಕೈಯಲ್ಲಿ ಆಗಲ್ವಾ? ಮಾತಾಡೋ, ಅಷ್ಟೇನಾ? ಟ್ರೈ ಮಾಡೋ. ಕತ್ತೆ ಕುದುರೆ ಎರಡು ಒಂದೇ ಬೈಲಲ್ಲಿ ಮೇಯುತ್ತಿರಲು, ಉತ್ತಮ ಕುದುರೆಯು ದೊರೆಯ ಸೇರಿತು. ಕತ್ತೆ ಮೈಲಿಗೆ ಬಟ್ಟೆ ಹೊತ್ತು ಹೊತ್ತು ಸಾಯುತ್ತಿತ್ತು. ಜ್ಞಾನಿಯ ಗುಣ ಬೇರೆ ಓ ಮನುಜ, ಅಜ್ಞಾನಿ ಗುಣ ಬೇರೆ. ಹಾಡ್ಬಿಟ್ನಲ್ಲೇ, ಏನ್ ಬರ್ಸ್ಲಿ? Came into the place I knew I'd been in there. There was something different about this girl. The way she moved, her hair, her face, her lines. ಬಿಲ್ಡಪ್ ಜಾಸ್ತಿ ಆಯ್ತು. ಸುಮ್ಮನೆ ಇರಲ್ಲ. ಕ್ಯಾಪಲ್ಲ ಇತ್ತು, ಸೈಡಿ ಹಾಕಿ. ನೀವು ಮಾಡೋದ್ ನಾ ಮಾಡ್ತೀನಿ, ನಾ ಮಾಡೋದ್ ನೀವ್ ಮಾಡಕ್ಕಾಗಲ್ಲ. ಸತ್ಯನ್ ಪೇಪರ್ನಲ್ಲಿ ಓದಿರ್ತೀಯ, ಪುಸ್ತಕದಲ್ಲಿ ಓದಿರ್ತೀಯ, ಸಿನಿಮಾದಲ್ಲಿ ಕೇಳಿರ್ತೀಯ, ಅಷ್ಟೇ ಯಾಕೆ ಧಾರಾವಾಹಿನಲ್ಲೂ ಕೇಳಿರ್ತೀಯ. ಆದ್ರೆ ಎದುರಿನಲ್ಲೇ ಕಣ್ಣಿಗೆ ಕಣ್ ಕೊಟ್ಟು ನೋಡೋ ಸತ್ಯ ನೋಡಿದ್ಯಾ? ನೋಡ್ತೀಯಾ? ನೋಡು ಸರ್, ಈ ಡೈಲಾಗ್ ಎಲ್ಲ ಕೇಳಿ ತರ ಇದೆ. ಕದ್ಬಿಟ್ಟಿದ್ದಾಳೆ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೆತ್ತಕೆ, ಎಲ್ಲರೆದರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ಕಲೆಯು ಹೆಣ್ಣಿಗಾಗಿ ಬಂದ ನಿಧಿಯು, ಗಾನ ನಾಟ್ಯ ಮಾಡಿದಂತ ನೀಲಕಂಠ ಗಂಡ. ಹೆಲ್ಲೋ 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 ಹೆಲ್ಲೋ, ನೀಲಕಂಠ ಗಂಡು ತಾನೆ. ನನ್ನಂತ ಗಂಡಿಂದ ಸೋಲೋಕೆ
ಆಸೆಯೇ ನಿನಗೆ. ಶರಣು ಶರಣು ಸುರೇಂದ್ರ ಸನ್ನುತ ಶರಣು ಶ್ರೀ ಸತಿ ವಲ್ಲಭ ಶರಣು ರಾಕ್ಷಸ ಗರ್ಭ ಸತ್ಯ ಸತ್ಯ ನಿಲ್ಸಿ ನಿಲ್ಸಿ. ನಾಟಕ ಅಂತೆ ಕೀಟ್ಕಂತೆ ಬುದ್ಧಿ ಇಲ್ಲ. ಮನೇಲಿ ಹೇಳ್ದೆ ಕೇಳ್ದೆ ಬಂದ್ಬಿಡೋದು. ಬಾ ನಡಿ ಮನೆಗೆ. ನಾನು ನಾಟಕ ಮಾಡ್ತೀನಿ ಪ್ಲೀಸ್ ಡ್ಯಾಡಿ. ಸರ್ ನಡಿ ಸರ್ ಮನೆಗೆ. ಬೇಡ ಸರ್ ಬಿಟ್ಬಿಟ್ಟು ಯಾವಾಗ್ಲೂ ನಾಟಕ ಪ್ಲೀಸ್ ಡ್ಯಾನ್ಸ್ ಡ್ಯಾಡಿ ಸಂಗೀತ ಅಂತ. ಓದೋದ್ ಬರೀ ಬೋರ್ ಆಗುತ್ತೆ ಪ್ಲೀಸ್ ಡ್ಯಾಡಿ. ನಡಿ ಮನೆಗೆ. ಇದು, ಹಾ? ಓದೋದ್ ಬಿಟ್ಬಿಟ್ಟು ಪ್ಲೀಸ್ ಹೊಡಿ, ಹೊಡಿ. ಸರ್ 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 ನೀವೇನ್ ಸರ್ ಸುಮ್ಮನೆ ನಿಂತಿದ್ದೀರಲ್ಲ ಹೇಳಿ ಸರ್. ಸರ್ 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 ಪುಟ್ಟ ಹುಡುಗಿ ಯಾಕೆ ಸರ್ ಹೇಳ್ಕೊಂಡು ಹೋಗ್ತೀರಾ? ಏ ಸುಮ್ನಿರೋ, ದೊಡ್ಡ ಮನುಷ್ಯ ಬಂದ್ಬಿಟ್ಟ. ನಿನ್ ಬೈದು ತಪ್ಪಿಲ್ಲ. ನಿಮ್ ಮಾಮನ್ ಕಟ್ಕೊಂಡು ಡ್ಯಾನ್ಸ್ ಚೆನ್ನಾಗ್ ಮಾಡ್ತಾಳೆ, ನಮ್ ಜೊತೆಗೆ ಇರ್ಲಿ ಸರ್. ಒಂದೇ ತಿಂಗಳಲ್ಲ, ಹೌದೇನ್ರೋ? ನೀವು ಮನುಷ್ಯರು ತಾನೆ. ಇರ್ಲಿ ಇರ್ಲಿ. ಸಾರಿ ಜೀಜು, ನಾನು ನಿನ್ ತುಂಬಾ ಬೇಜಾರ್ ಮಾಡಿಸ್ಬಿಟ್ಟೆ. ಇರ್ಲಿ ಇರ್ಲಿ. ಒಳ್ಳೆ ಕೆಲಸ ಮಾಡ್ದೆ ಕಣೋ. ನಮಸ್ಕಾರ. ನಮ್ಮ ಸಂಸ್ಥೆ ಹಲವಾರು ವರ್ಷಗಳಿಂದ ಸಾಂಸ್ಕೃತಿಕ ಚಟುವಟಿಕೆ, ರಂಗಭೂಮಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ. ಇವತ್ತು ನೀವು ಆ ಮಕ್ಕಳ ಕಾರ್ಯಕ್ರಮ ನೋಡಿದ್ರಿ. ಮಿತ್ರರೇ, ಭಾರತೀಯ ಸಾಂಸ್ಕೃತಿಕ ಪರಂಪರೆ, ರಂಗಭೂಮಿ, ಜಾನಪದ ಕಲೆಗಳು, ಜನಪದ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಕನ್ನಡ ಸಾಹಿತ್ಯ, ಇತರೆ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯ ಇವೆಲ್ಲವೂ ಭಾರತೀಯರ ಅವಿಭಾಜ್ಯ ಅಂಗ. ದುರದೃಷ್ಟವಶಾತ್ ಇಂಗ್ಲಿಷ್ ಶಿಕ್ಷಣ ಶೈಲಿ ಅದರಿಂದ ಬಹಳ ನಲುಗಿದ್ದು ಅಂದ್ರೆ ನಮ್ಮ ಭಾರತೀಯ ಕಲೆಗಳು, ಸಾಹಿತ್ಯ, ಸಂಸ್ಕೃತಿ, ನಾಲೆಡ್ಜು ಇವೆಲ್ಲ. ಈ ಇಂಗ್ಲಿಷ್ ಶಿಕ್ಷಣದ ಪರಿಣಾಮದಿಂದ ಬಹಳಷ್ಟು ನಲುಗಿದ್ದು ಭಾರತೀಯ ಪ್ರಾದೇಶಿಕ ಭಾಷೆಗಳು, ಮಾತೃಭಾಷೆಯನ್ನ ಮರೆಯೋದರ ಪರಿಣಾಮವೇ ನಮ್ಮಲ್ಲಿ ನಾಲೆಡ್ಜ್ ಬೆಳೀತಾ ಇಲ್ಲ, ಹೊಸ ಸಾಹಿತ್ಯ ಬರ್ತಾ ಇಲ್ಲ. ಬೇಂದ್ರೆ, ಕುವೆಂಪು, ಅಡಿಗರು, ಪಂಪ, ರನ್ನ ಎಂತೆಂಥ ಕವಿಗಳ ಪರಂಪರೆ ನಮ್ಮದು. ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಭಾರತೀಯ ಒಟ್ಟು ಸಾಂಸ್ಕೃತಿಕ, ಸಾಮಾಜಿಕ, ಬೌದ್ಧಿಕ ಎಲ್ಲದರ ಮೇಲೆ ಬಹಳ ದೊಡ್ಡ ದುಷ್ಪರಿಣಾಮ ಬೀರ್ತು. ಅದನ್ನ ಅರ್ಥ ಮಾಡಿಸ್ಲಿಕ್ಕೂ ಹೋಗಲಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಕೆಲವರು ಟ್ರೈ ಮಾಡಲಿಲ್ಲ. ಅದರ ಪರಿಣಾಮವೇ ಇವತ್ತು ನಾವು ಮಾತೃಭಾಷೆಯ ಆ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದೀವಿ, ಮಾತೃಭಾಷೆಯ ನಾಲೆಡ್ಜ್ ಅನ್ನು ಕಳ್ಕೊಳ್ತಾ ಇದ್ದೀವಿ. ಇವತ್ತಿನ ಪರಿಣಾಮ ಏನಾಗಿದೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ, ಭಾಷೆಯ, ನಾಲೆಡ್ಜ್ನ ಅದ್ಭುತ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಆದರೆ ಒಂದು ಸಂತೋಷದ ವಿಷಯ ಏನಂದ್ರೆ 2014 ನಂತರ ನಮ್ಮ ಪರಂಪರೆ ಕಡೆಗೆ, ನಮ್ಮ ಸಂಸ್ಕೃತಿಯ ಕಡೆಗೆ, ನಮ್ಮ ಕಲೆಗಳ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಯೂಟ್ಯೂಬ್ ಚಾನೆಲ್ಗಳನ್ನ ಪ್ರಭಾವಿತವಾಗಿ ಬಳಸ್ಕೊಳ್ತಿರುವಂತ ಯುವಕರು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡುವಂತಹ, ನಾಲೆಡ್ಜ್ ಕೊಡುವಂತಹ ಜನಗಳಿದ್ದಾರೆ. ಅವರ ಕೊಡುಗೆ ಬಹಳ ಪರಿಣಾಮಕಾರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಂತೂ ಭಾರತೀಯ ಕಥಾ ವಸ್ತುಗಳನ್ನ, ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತ, ಭಾರತೀಯ ಬದುಕಿನ ಕ್ರಮವನ್ನ ತೋರಿಸುವಂತ ಚಲನಚಿತ್ರಗಳು, ನಾಟಕಗಳು, ಸಾಹಿತ್ಯ ಕೃತಿಗಳು ಬರ್ತಾ ಇರೋದು ತೀರಾ ಕಡಿಮೆ. ಸಿನಿಮಾಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಜಾನಪದ ಕಲೆಗಳು, ಜಾನಪದ ನೃತ್ಯಗಳು ಇವೆಲ್ಲ ಒಂದು ಬ್ಯಾಕ್ಡ್ರಾಪ್ ಅಷ್ಟೇ, ಒಂದು ದೃಶ್ಯೀಕರಣಕ್ಕೆ ಮಾತ್ರ ಸೀಮಿತವಾಗಿದ್ದು ಅವುಗಳ ವ್ಯಾಲ್ಯೂವನ್ನು ನಾವು ಜನಕ್ಕೆ ರೀಚ್ ಮಾಡ್ತಾ ಇಲ್ಲ. ಅದೇನು ಹೆಸಿಟೇಷನ್, ಆಚರಣೆಗಳು, ನಮ್ಮ ನಂಬಿಕೆಗಳು, ನಮ್ಮ ಇವೆಲ್ಲ ಒಂಥರ ಹೇಳಕ್ಕೆ ಇರಿಟೇಷನ್ ಮಾಡ್ಕೊಳ್ತಾರೆ. ಯಾಕಿಂತ ಬೌದ್ಧಿಕ ದಿವಾಳಿತನ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಕ್ರಿಯಾಶೀಲರು ಅಂತಲ್ಲ, ಅದ್ಭುತವಾದ ಕ್ರಿಯಾಶೀಲರು, ಅದ್ಭುತವಾದ ಟೆಕ್ನಿಷಿಯನ್, ಅದ್ಭುತವಾದ ನಾಲೆಡ್ಜ್ ಹೊಂದಿರೋರು. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಅವರು ಇಲ್ಲಿಯ ಮಣ್ಣಿನ ಕಥಾ ವಸ್ತುಗಳನ್ನ
ಟಚ್ ಮಾಡ್ತಾ ಇಲ್ಲ. ನನ್ನ ದೃಷ್ಟಿಯಲ್ಲಿ ಭಾರತೀಯ ಸಂಸ್ಕೃತಿ ಯಾವತ್ತೂ ಅಡ್ವಾನ್ಸ್ಡ್. ನಾವು ಆಲ್ಮೋಸ್ಟ್ 2,500 ವರ್ಷಗಳಿಗಿಂತ ಮುಂಚೆನೆ ತುಂಬಾ ಅಡ್ವಾನ್ಸ್ ಆಗಿದ್ವಿ. ಇವತ್ತು ನೀವು ಇಂಗ್ಲಿಷ್ ನಲ್ಲಿ ಏನ್ ಕಲಿತೀರಿ? ಫಿಸಿಕ್ಸ್ ನಮ್ದು, ಖಗೋಳಶಾಸ್ತ್ರ ನಮ್ದು, ಆಲ್ಜಿಬ್ರಾ ನಮ್ದು, ಅರ್ಥಮೆಟಿಕ್ ನಮ್ದು, ಟಿಗ್ನಾಮೆಟ್ರಿ ನಮ್ದು, ರಾಜಕೀಯ ಶಾಸ್ತ್ರ ನಮ್ದು, ಭೌತಶಾಸ್ತ್ರ ನಮ್ದು, ವಿಜ್ಞಾನ ಏನ್ ಕಲ್ತೀವಿ ಅದು ನಮ್ಮಲ್ಲೇ ಸೃಷ್ಟಿಯಾಗಿದ್ದು. ಮೊದಲ ಸಾಹಿತ್ಯ ನಮ್ದು, ಮೊದಲ ಕಾದಂಬರಿ ನಮ್ದು, ಮೊದಲ ಕವನ ನಮ್ದು, ಮೊದಲ ನಾಟಕ ನಮ್ದು. ಎಲ್ಲ ನಮ್ಮ ಸಂಸ್ಕೃತಿ. ರಂಗಭೂಮಿ ಆಗಿರ್ಬೇಕು, ನೃತ್ಯ ಆಗಿರ್ಬೇಕು, ಸಂಗೀತ ಆಗಿರ್ಬೇಕು, ಅದಕ್ಕೆ ಶಾಸ್ತ್ರೀಯ ಚೌಕಟ್ಟನ್ನು ಕೊಟ್ಟ ಮೊದಲನೆಯವರು ನಾವು. ಸೊ ಹಾಗಾಗಿ 2,500 ವರ್ಷಗಳ ಹಿಂದೆನೇ ನಾವು ಇಷ್ಟು ಅಡ್ವಾನ್ಸ್ ಇದೀವಿ ಅಂದಮೇಲೆ ನಮ್ಗೆ ಯಾಕೆ ಹಿಂದಿರಿಕೆ ಬೇಕು? ಭಾರತೀಯ ನಾಲೆಡ್ಜು ಬಹಳ ದೊಡ್ಡ ನಾಲೆಡ್ಜ್ ಅಂತ ಬ್ರಿಟಿಷರಿಗೆ ಗೊತ್ತಾಗ ಶುರುವಾಯಿತು. ಅವರು ಇದನ್ನ ಮಿತ್ ಅಂತ ಕರೆಯೋಕೆ ಶುರುವಾದ್ರು. ಆಕ್ಚುಲಿ ಅವರ ನಾಲೆಡ್ಜ್ ಬೆಳೆಯೋಕೆ ಶುರುವಾಗಿದ್ದೇ 7th ಸೆಂಚುರಿ ನಂತರ. ನಮ್ಮ ರಂಗಭೂಮಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಶಿಕ್ಷಣ ಹೆಚ್ಚಿನ ವಿವರಗಳೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.